ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಪುನರಾವರ್ತನೆಯ ಪಾಠಗಳು ಅಂದ್ರೆ ಆ ಪುನರಾವರ್ತನೆಯ ಪಾಠ ಒಳಗ ಯಾವ್ದು ಹೇಳ್ತಾ ಇದ್ದೆ ಹೇಳ್ರಿ, ನಾನು ಬಹು ಪದೋಕ್ತಿಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಅದ್ರೊಳಗೆ ನಾನು ಇವತ್ತು ಹೇಳ್ತಾ ಇರೋದು ಬೈಜಿಕ ನಿತ್ಯ ಸಮೀಕರಣಗಳು ಅಥವಾ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಂತ ಕರಿತೇವೆ ನಾವು. ಹೌದಾ? ಸೊ ಹಾಗಾದ್ರೆ ಯಾವ್ದು ಹೇಳ್ರಿ? ಬಹು ಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಬಹು ಪದೋಕ್ತಿಗಳು, ಬಹು ಪದೋಕ್ತಿಗಳು, ಬಹು ಪದೋಕ್ತಿಗಳು. ಹೌದಾ? ಸೊ ಇದಕ್ ನಾವೇನಂತ ಕರಿತೇವೆ ಅಂದ್ರೆ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ನಮಗೆ ಈಗ ಇವತ್ತು ಕಲಿತಾ ಇರೋದು ಯಾವ್ದಂದ್ರ ಬೈಜಿಕ ನಿತ್ಯ ಸಮೀಕರಣಗಳು. ಹಾಗಾದ್ರೆ ಆ ಬೈಜಿಕ ನಿತ್ಯ ಸಮೀಕರಣಗಳು ಫಸ್ಟ್ ಅವ್ ಯಾವ್ಯಾವ ಅದಾವ ಅನ್ನೋದನ್ನ ಬರದ ನೋಡೋಣಂತ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಗಳು ಯಾವ ರೀತಿ ಬರ್ತಾವ ಅನ್ನೋದನ್ನ ನೋಡೋಣಂತ. ಹಾಗಾದ್ರೆ ಫಸ್ಟ್ ನಿತ್ಯ ಸಮೀಕರಣ ಯಾವ್ದಂದ್ರ ನಮಗ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್. ಹೌದಾ? ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗತ್ತ, ಇದು ಇಂಡೈರೆಕ್ಟ್ ಆಗಿ ನಮಗೆ ಏನಾಗತ್ತ ಅಂದ್ರೆ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇದ್ದಂಗ. ಹೌದಾ? ಸೊ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್. ಇದು ಕೂಡ ನಮಗೇನ್ ಹೇಳ್ರಿ, ಅಂದ್ರೆ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇದ್ದಂಗ. ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಹೌದಾ? ಆಮೇಲೆ ಥರ್ಡ್ ಒನ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದ್ರ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಇದು ಅರ್ಥ ಆಗಿರ್ಬೋದಲ್ಲ ಯಾವ್ದಂತ ಹೇಳಿ. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಮಗ ಸೂತ್ರ ಆಗತ್ತ. ಹೌದಾ? ನೆಕ್ಸ್ಟ್ ಫೋರ್ತ್ ಒನ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಇದಾವು. ಸೊ ಇದ್ರದ್ದು ಏನಾಗತ್ತಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಆಗತ್ತ. ಹೌದಾ? ಇವು ನಮಗ ಸ್ಟ್ಯಾಂಡರ್ಡ್ ಈಗ 4 ಇರುವಂತಹ ಐಡೆಂಟಿಟೀಸ್ ಗಳು. ಹೌದಾ? ಇದ್ರ ನೆಕ್ಸ್ಟ್ ನಮಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇದ್ದಿದ್ದು ಬರ್ತೈತಿ. ಆಮೇಲೆ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್, ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಇದ್ದಿದ್ದು ಬರ್ತಾವು. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಏನಂದ್ರೆ ಇವಿಷ್ಟನ್ನ ಹೇಳ್ತೇನಂತ. ಹೌದಾ? ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಏನಾಗತ್ತೆ ಹೇಳ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಹೌದಾ? ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನಾಗತ್ತೆ ಹೇಳ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಅಂತ ಆಗತ್ತ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳ್ರಿ, ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಅಂತ ಆಗತ್ತ. ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಆಗತ್ತ. ನಾನ್ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಈ ಐಡೆಂಟಿಟೀಸ್ ಬಗ್ಗೆ ಅಥವಾ ಈ ಬೈಜಿಕ ನಿತ್ಯ ಸಮೀಕರಣದ ಬಗ್ಗೆ ನಿಮಗ ನಾನು ಹೇಳ್ತಾ ಇದ್ದೇನೆ. ಹೌದಾ? ಸೊ ಅದು ಯಾವ ರೀತಿ ಇದೆ ಏನಂತ ಹೇಳಿ ನಾನು ನಿಮಗ ಸಿಮ್ಯುಲೇಷನ್ ಮುಖಾಂತರ ಹೇಳ್ತೇನಂತ. ಅದಾದ್ಮೇಲೆ ನಿಮಗ ಈ ಪ್ರಾಬ್ಲಮ್ ಅನ್ನು ಕೂಡ ನಾನು ಸಾಲ್ವ್ ಮಾಡ್ತೇನಂತ. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ ಅದ. ಇದು ಯಾವ ಫಾರ್ಮುಲಾ ಹೇಳ್ರಿ, ಇಲ್ಲಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಅಂದಾಗ ಇದೇನಾಗತ್ತ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗ್ದಾಗ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂತ ಆಗತ್ತ. ಹೌದಾ? ಸೊ ಇಲ್ಲಿ ನಮಗೆ ಏನ್ ಮಾಡ್ಬೋದು ಹೇಳ್ರಿ, ಎಕ್ಸ್ ವ್ಯಾಲ್ಯೂ ಅನ್ನ ನಾನು ಚೇಂಜ್ ಮಾಡ್ಬೋದು, ಎ ವ್ಯಾಲ್ಯೂ ಅನ್ನ ಚೇಂಜ್ ಮಾಡ್ಬೋದು, ಮತ್ತ ಬಿ ವ್ಯಾಲ್ಯೂ ಅನ್ನ ಕೂಡ ನಾನು ಚೇಂಜ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನನಗ, ಇಲ್ಲಿ ಎಕ್ಸ್ ಅನ್ನ ನೋಡ್ರಿ ನಾನು ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ. 3 ಮಾಡ್ಬೋದು. ಹೌದಾ? 2 ಮಾಡ್ಬೋದು. ಕರೆಕ್ಟ್? 1 ಅನ್ನ ಮಾಡ್ಬೋದು. ಹೌದಾ? ಎಲ್ಲೇ ಅಪ್ ಟು ನಮಗ 4 ವರೆಗೂ ಅಷ್ಟೇ ಅದು ಆಪ್ಷನ್ ಇದೆ. ಹೌದಾ? ಅದಾದ್ಮೇಲೆ ಇಲ್ಲಿ ನೋಡ್ರಿ ಎ ಕೂಡ ನಾನು ಚೇಂಜ್ ಮಾಡ್ಬೋದು. ಕರೆಕ್ಟಾ? ಎ ಯಾವ ರೀತಿ ಎ ಚೇಂಜ್ ಆಗ್ತಾ ಇದೆ ಅದ್ರ ತಕ್ಕಂಗ ಇಲ್ಲಿ ನಮಗ ವ್ಯಾಲ್ಯೂಗಳು ಕೂಡ ಚೇಂಜ್ ಆಗ್ತಾ ಇದಾವು. ಹೌದಾ? ಆಮೇಲೆ ಬಿ ಕೂಡ ನಾನು ಚೇಂಜ್ ಮಾಡ್ಬೋದು. ಕಾಣಿಸ್ತಾ ಇದೆ? ಇಲ್ಲಿ ಎಕ್ಸ್ ಅಂದ್ರ 4 ಇದೆ, ಎ ಅಂದ್ರ 3 ಇದೆ, ಬಿ ಅಂದ್ರ 3 ಇದೆ. ಎಕ್ಸ್ ಸ್ಕ್ವೇರ್ ಅಂದ್ರ 4 ಸ್ಕ್ವೇರ್ ಪ್ಲಸ್ 4 ಅಂದ್ರೆ ಎಕ್ಸ್ ಅಂದ್ರ 4, ಆಮೇಲೆ
ಎ ಪ್ಲಸ್ ಬಿ ಅಂದ್ರ 3+3 ಎ ಅಂದ್ರು 3ನೇ ಇದೆ ಬಿ ಅಂದ್ರು 3ನೇ ಇದೆ. ನಿಮಗ್ ಸ್ವಲ್ಪ ಕನ್ಫ್ಯೂಸ್ ಆದ್ರೆ ನಾನು ಬಿ ಅನ್ನ ಚೇಂಜ್ ಮಾಡ್ತೇನೆ ನೋಡ್ರಿ 4 ಅಂತ ಮಾಡಿದೆ. ಅದಾದ್ಮೇಲೆ ಎ ಬಿ ಅಂದ್ರೆ ಏನಾಯ್ತು ಹೇಳ್ರಿ 3 × 4 ಅಂತ ಆಯ್ತು ಹೌದಾ. ಆಮೇಲೆ 4+3 ಎಷ್ಟಾಯ್ತು 7 ಆಯ್ತು. 4+4 ಎಷ್ಟಾಯ್ತು 8 ಆಯ್ತು. 7 8 56 ಆಯ್ತು ಹೌದಾ. ಆಮೇಲೆ 4 4 16. ಆಮೇಲೆ ಇದೆಷ್ಟಾಯ್ತು ನೋಡ್ರಿ 4 + 3 7. 7 4 28. ಇಲ್ಲೇ 3 4 12. ಇವೆಲ್ಲ ವ್ಯಾಲ್ಯೂಗಳನ್ನ ಕೂಡಿಸ್ರಿ ಎಷ್ಟಾಯ್ತು 56 ಅಂತ ಬಂತು. ಇದೇ ರೀತಿ ನಮಗ ಇವನ್ನ ಫಾರ್ಮುಲಾಗಳಲ್ಲಿ ಹಾಕಿದಾಗೂ ನಾವು ಇದೇ ರೀತಿ ನಾವು ಚೇಂಜ್ ಮಾಡಬಹುದು. ಅದ್ರ ಬದ್ಲಿ ನಾನು ನಿಮಗ ಸಿಮ್ಯುಲೇಷನ್ ಅನ್ನ ತೋರಿಸ್ತಾ ಇದ್ದೀನಿ ನಾನು ಹೌದಾ. ಸೊ ಇಲ್ಲಿ ನೋಡ್ರಿ ಎ ವ್ಯಾಲ್ಯೂ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅದೇ ರೀತಿನು ನಮ್ಗೆ ಇಲ್ಲಿ ವ್ಯಾಲ್ಯೂಗಳು ಕೂಡ ಚೇಂಜ್ ಆಗ್ತಾ ಇದಾವು. ಆಮೇಲೆ ಇಲ್ಲಿ ಡಯಾಗ್ರಾಮ್ ನೋಡ್ರಿ ಇಲ್ಲಿ ಹೆಂಗ್ ಚೇಂಜ್ ಆಗ್ತಾ ಇದೆ ಹೌದಾ. ಆಮೇಲೆ ಬಿ ಅನ್ನ ನೋಡ್ರಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಹೌದಾ ಕರೆಕ್ಟ್. ಆಮೇಲೆ ಎಕ್ಸ್ ನೋಡ್ರಿ ಹೌದಾ ಎಕ್ಸ್ ಚೇಂಜ್ ಆದಂಗ ಅಲ್ಲೇ ಗ್ರಾಫ್ ಒಳಗ ಡೈಗ್ರಾಮ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ ಹೌದಾ. ಇದನ್ನ ಪೂರ್ತಿ ಇಲ್ಲಿ ಸರಿಸ್ತೇನೆ. ಆಮೇಲೆ ಇದನ್ನ ಕೂಡ ಇಲ್ಲಿ ಸರಿಸ್ತೇನೆ ಹೌದಾ. ಇಲ್ಲೇ ಇದನ್ನ ಇಲ್ಲಿ ಸರಿಸ್ತೇನೆ ಕರೆಕ್ಟಾ. ಎಷ್ಟಾಯ್ತು ನೋಡ್ರಿ ಅದು ಜಸ್ಟ್ ನಮ್ಗೆ ಎಷ್ಟಾಯ್ತು 4 ಅಂತ ವ್ಯಾಲ್ಯೂ ಬಂತು. ಅಂದ್ರೆ ಆ ವ್ಯಾಲ್ಯೂಗಳಿಗೆ ತಕ್ಕ ಹಾಗೆ ನಾವ್ ಏನ್ ಮಾಡ್ಬೋದು ಇವನ್ನ ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ನಮಗ ಅವ್ರು ಬೇಕಾದ ವ್ಯಾಲ್ಯೂಗಳನ್ನ ಕೊಟ್ರು ನಾವ್ ಏನ್ ಮಾಡ್ಬೋದು ಇಲ್ಲಿ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ. ಸೊ ಇದು ಬಹುಪದೋಕ್ತಿ ಒಳಗ ಇವತ್ ನಾನು ಹೇಳ್ದೆ ಯಾವ್ದಂದ್ರ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಥವಾ ಯಾವ್ದಂದ್ರ ಬೈಜಿಕ ನಿತ್ಯ ಸಮೀಕರಣಗಳು. ಒಂದು ಫಾರ್ಮುಲಾದ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ಇನ್ನು 4-5 ಫಾರ್ಮುಲಾ ಅದಾವು. ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗೆ ನೀಟಾಗಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.